ಇದೇ ಹಾಲುಮಂತ ಪರಂಪರೆಯೊಳಗ ಪಂಚಮಸಾಲಿ ಲಿಂಗಾಯತ ಸಮುದಾಯ ಹುಟ್ಟಿರ್ತಕ್ಕಂಥ ಚನ್ನಬಸಪ್ಪ ಗೌಡ್ರ ಪುಣ್ಯಾತ್ಮರು ಜೇವರ್ಗಿ ತಾಲೂಕಿನೊಳಗ ಹುಲಜಂತಿ ಮಾಳಿಂಗರಾಯನ ಜಾತ್ರೆಗೆ ಹೋಗ್ಬೇಕಂತ ಆತ ತೌಕದಾಗ ಅದಾನ. ಅವರಪ್ಪ ಅಂತಾನ ಕುರುಬರದ ಹಾಡ ಹಾಡಿ ಕುಲ ಕೆಡಿಸಿಟ್ಟು ತಿಳ್ಕೊಂಡು ಅವ್ ಬೈತಾನ. ಪುಣ್ಯಾತ್ಮರು ಏನಾಗ್ತದ ಅಂತ ಕೇಳಿದ್ರೆ 12 ಕೂರಿಗೆ ಜಮೀನನ್ನು ಬಿತ್ತಬೇಕು, ಬಿತ್ತಿನಿ ಜಾತ್ರೆಗೆ ಹೋಗಂತಕ್ಕಂತ ಸಂದೇಶ ಕೊಟ್ಟಾಗ ಆ ಹೋಗಿ ಹೊಲಕ್ಕೆ ಪುಣ್ಯಾತ್ಮರೇ ಕುರಿಗೆ ಕೊಳ ಕಟ್ತಾನ, ಮಂಡಿ ಕಟ್ತಾನ, ತನ್ನ ಉಡ್ಚಿಲಕ್ಕೆ ತನ್ನ ಸೊಂಟಕ್ಕೆ ಉಡ್ಚಿಲ ಕಟ್ಕೋತಾನ. ಉಡ್ಚಿಲದಾಗ ಕೈ ಹಾಕಿ ಮಂಡಿ ಮೇಲೆ ಜ್ವಾಳದ ಮುಟ್ಟಿಗೆ ಹಿಡಿದು ಬಿಡ್ತಾನ. ಡಂಕನಾಡ ದೈಗೊಂಡಗೌಡನ ಮಾರ್ಗ ಹಚ್ಚಿದ ಬಳಿಕ ಬೀಜ ಕೆಳಗ ಬಿಟ್ಟಿಲ್ಲ, ಹೊಲ ಎಲ್ಲ ತಿರುಗಿ ಬಿಟ್ಟು ಕೂರಿಗೆ ಬೀಜ ಬಿಟ್ಟಿಲ್ಲ, ಹೊಲ ಎಲ್ಲ ತಿರುಗಿ ಬಿಡ್ತು. ಅಂತ ಸಂದರ್ಭ ಹುಲಜಂತಿ ಹೋಗ್ಬೇಕು, ಭಗವಂತನ ಜಾತ್ರೆಯೊಳಗ ನಾನು ಹಾಡಬೇಕು ಅಂದ ಒಂದು ಗುರಿ ಇತ್ತವನಿಗೆ. ಆ ಚೀಲ ಪುಣ್ಯಾತ್ಮನ ಜಾಳ ಬಿಟ್ಟಿಲ್ಲ, ನಮ್ಮಪ್ಪ ಹೊಡಿತಾನ ತಿಳ್ಕೊಂಡು ಚೀಲ ಒಂದು ಕಣಕಿ ಬಣಿವಾಗ ಮುಚ್ಚಿಟ್ಬಿಟ್ಟಿದ್ದ. ಅಪ್ಪ ಸಾಯಂಕಾಲ ಬಂದ್ ಎತ್ತಿಗೆ ಮೇವ್ ಹಾಕ್ಬೇಕತ್ತಾನ. ಬಣಿವಾನ ಚೀಲ ನೋಡಿದ, ಮಗ ಜ್ವಾಳನ ಬಿಟ್ಟಿಲ್ಲ, ಬರ್ಲಿ ಮನೆಗೆ ಅಂತ. ಹುಲಜಂತಿ ಒಳಗ 3 ದಿವಸ ಹಾಡಿದ, ಭಗವಂತನ ಮುಂಡಾಸ ದರ್ಶನ ಮಾಡ್ಕೊಂಡ. ವಾಪಸ್ ಬರೋ ಕಾಲಕ್ಕ ಭಗವಂತ ಹೇಳ್ತಾನ ಮಾಳಿಂಗರಿಗೆ, ಬಾ ಇದು ಭಂಡಾರದ ನನ್ನ ಕೊನೆಯದೈತಿ, ಯಾಕಂದ್ರೆ ನಾನು ಬೀಜ ಬಿಟ್ಟಿಲ್ಲ, ನಮ್ಮಪ್ಪ ಇನ್ನು ಈ ಹಾಡನ್ನ ಹಾಡ ಹುಡುಗಿಗೆ ಇದಕ್ಕೆಲ್ಲವೂ ನಿನ್ನ ಮೇಲೆ ಭಾರ ತಿಳ್ಕೊಂಡು ಭಗವಂತನ ನಮಸ್ಕಾರ ಮಾಡಿ ಬಂದು ಮನಕೋತ ಮನೆಯೊಳಗೆ